ನಿಮ್ಮೆಲ್ಲರಿಗೂ ಗೊತ್ತು ಚಂದ್ರಗ್ರಹಣ ಇವತ್ತು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಆರಂಭ ಆಗುತ್ತೆ ಅಂತ. ಕಳೆದ 2-3 ದಿನಗಳಿಂದ ಎಲ್ಲೆಲ್ಲೂ ಕೂಡ ನೀವು ಈ ಗ್ರಹಣದ ಬಗ್ಗೆ ಕೇಳಿರ್ತೀರಿ. ಗ್ರಹಣ ಅಂದ ತಕ್ಷಣ ಗ್ರಹಚಾರ ಅಶುಭ ಅಂತ ಕೆಲವರು ಹೇಳ್ತಾ ಇದ್ದಾರೆ, ಇನ್ನು ಕೆಲವರು ತಮ್ಮ ಇಷ್ಟಾರ್ಥ ಸಿದ್ಧಿಗಳನ್ನು ಮಾಡ್ಕೊಳ್ಳೋಕೆ ಇದು ಒಳ್ಳೆ ಪರ್ವಕಾಲ, ಸೂಕ್ತ ಕಾಲ ಅಂತ ಕೂಡ ಹೇಳ್ತಾ ಇದ್ದಾರೆ. ಇದು ಜ್ಯೋತಿಷಿಗಳ ಅಥವಾ ಇದೆಲ್ಲವನ್ನ ನಂಬುವ ಆಸ್ತಿಕ ವರ್ಗದವರಾದರೆ, ಮತ್ತೊಂದು ವಿಜ್ಞಾನಿಗಳ ಗುಂಪು ಹೇಳುತ್ತೆ ಇದು ನಮಗೆ ಕಲಿಯೋದಕ್ಕೆ, ಅಧ್ಯಯನ ಮಾಡೋದಕ್ಕೆ ಬಹಳ ಸೂಕ್ತವಾದ ಕಾಲ, ಮತ್ತೊಂದು ಗ್ರಹಣ ಸಿಕ್ಕಿದೆ ನಮಗೆ ಅಧ್ಯಯನ ಮಾಡೋಕೆ ಅಂತ ಸಂತಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹೀಗಿರುವಾಗ ಮತ್ತೊಂದು ವಿಶೇಷವಾಗಿ ನಿಮ್ಮೆಲ್ಲರಿಗೂ ಹೇಳಬೇಕು, ಸಾಮಾನ್ಯವಾಗಿ ಸೂರ್ಯಗ್ರಹಣ ಅಥವಾ ಚಂದ್ರಗ್ರಹಣ ಅಂತ ಬಂದಾಗ ಅಂದ್ರೆ ಇಡೀ ಪ್ರಪಂಚದಲ್ಲಿ ಕೆಲವೊಂದು ಕಡೆ ಗೋಚರ ಆಗುತ್ತೆ, ಕೆಲವೊಂದು ಕಡೆ ಗೋಚರ ಆಗಲ್ಲ. ಬಟ್ ಇವತ್ತು ಬರ್ತಾ ಇದೆಯಲ್ಲ ಈ ಚಂದ್ರಗ್ರಹಣ, ಇದು ಇಡೀ ವಿಶ್ವದ 700 ಕೋಟಿಗೂ ಹೆಚ್ಚಿನ ಜನ ಇದಕ್ಕೆ ಸಾಕ್ಷಿ ಆಗ್ತಾ ಇದ್ದಾರೆ. ಅಂದ್ರೆ ಎಲ್ಲಾ ಕಡೆ ಕೂಡ ಇದು ಗೋಚರ ಆಗ್ತಾ ಇದೆ. ಹಾಗಿರುವಾಗ ಗೋಚರ ಆಗ್ತಾ ಇರೋದ್ರಿಂದ ನಾವು ಏನ್ ಮಾಡಬೇಕು, ಏನ್ ಮಾಡಬಾರ್ದು, ಮನೆಯಲ್ಲಿ ನೀವೆಲ್ಲರೂ ಕೂಡ ಟಿವಿ ಮುಂದೆ ಕೂತಿರ್ತೀರಿ ಈಗ. ಹಾಗಾಗಿ ಗ್ರಹಣ ಮುಗಿತಾ ಇದ್ದಂತೆ ನಾಳಿನ ಕಾರ್ಯಗಳು ಹೇಗಿರಬೇಕು, ಏನಾದರೂ ಸಮಸ್ಯೆಗಳಿದ್ರೆ ದಾನ ಧರ್ಮ ಮಾಡಬೇಕಾ, ಹೀಗೆ 100 ಪ್ರಶ್ನೆಗಳು, 10 ಪ್ರಶ್ನೆಗಳು ನಿಮ್ಮಲ್ಲಿರುತ್ತೆ. ಇದೆಲ್ಲದಕ್ಕೂ ಸೂಕ್ತ ಉತ್ತರವನ್ನು ಕೊಡಿಸುವಂತಹ ಕೆಲಸವನ್ನ ನಾನು ಈ ಕಾರ್ಯಕ್ರಮದಲ್ಲಿ ಮಾಡ್ತಾ ಹೋಗ್ತೀನಿ. ಇದೇ ಹೊತ್ತಿನ ವಿಶೇಷ ರಕ್ತ ಚಂದ್ರಗ್ರಹಣ. ನಾನು ವಿದ್ಯಾ ಮಲ್ನಾಡ್. ಗ್ರಹಣಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಕಡು ಕೆಂಪು ಬಣ್ಣದಲ್ಲಿ ಚಂದಿರ ಗೋಚರಿಸ್ತಾನೆ. ಕಡು ಕೆಂಪು ಬಣ್ಣ ಅಥವಾ ತಾಮ್ರ ಬಣ್ಣ ಅಂತ ಅನ್ಬೋದು. ಆಗಸದಲ್ಲಿ ಕೌತುಕ, ಕುತೂಹಲ ಮತ್ತು ಆತಂಕ ಕೂಡ ಜನರಲ್ಲಿದೆ. ಆಗಸದಲ್ಲಿ ಕಡು ಕೆಂಪಾಗಿ ಚಂದಮಾಮ ಇವತ್ತು ಗೋಚರಿಸ್ತಾನೆ. ಸಾಮಾನ್ಯವಾಗಿ ಚಂದ್ರ ಶ್ವೇತವರ್ಣ, ಸಾಮಾನ್ಯವಾಗಿ ಆತ ಇರುವಂಥದ್ದೇ ಬಿಳಿ ಬಣ್ಣ, ಬಹಳ ಶಾಂತ ಸ್ವರೂಪಿ ಅಂತ ಕರಿತಾ ಇದ್ವಿ. ಬಟ್ ಇವತ್ತು ಅವನು ತನ್ನ ಬಣ್ಣವನ್ನ ಬದಲಿಸ್ಕೊಳ್ತಾನೆ. ಕಡು ಕೆಂಪು ಅಥವಾ ತಾಮ್ರದ ಬಣ್ಣಕ್ಕೆ ಬದಲಾಗ್ತಾನೆ. ಭಾರತದಲ್ಲೂ ಕೂಡ ಈ ಗ್ರಹಣ ಗೋಚರಿಸ್ತಾ ಇದೆ. ಆಮೇಲೆ ಈ ವರ್ಷದ ಕೊನೆಯ ಗ್ರಹಣ ಭಾರತದಲ್ಲಿ ಗೋಚರಿಸುವ ಮುಂದಿನ ಚಂದ್ರಗ್ರಹಣ ಮಾರ್ಚ್ 3, 2026 ಅಂದ್ರೆ ಮುಂದಿನ ವರ್ಷಕ್ಕೆ. ಸೊ ಈ ವರ್ಷದ ಕೊನೆ ಚಂದ್ರಗ್ರಹಣ ಇದು. ರಕ್ತರೂಪಿ ಚಂದ್ರಗ್ರಹಣಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಆಮೇಲೆ ಬಹಳ ಸುದೀರ್ಘ ಕಾಲ ಇವತ್ತಿನ ಗ್ರಹಣ ಇರುತ್ತೆ, ಸುದೀರ್ಘ ಕಾಲ. ಹಾಗಾಗಿ ಆಸ್ತಿಕ ವರ್ಗ ಅಂತ ಬಂದಾಗ ಹೇಗಪ್ಪ, ಏನಪ್ಪ, ಯಾವ ಮನೆಯಲ್ಲಿ, ಯಾವ ರಾಶಿಯ ಎಷ್ಟನೇ ಮನೆಯಲ್ಲಿ ಈ ಗ್ರಹಣ ಆಗ್ತದೆ, ಏನು ಸಮಸ್ಯೆ ಆಗುತ್ತೆ, ನಾವು ಏನು ಮಾಡಬೇಕು, ಆಮೇಲೆ ಎಷ್ಟೊತ್ತಿಗೆ ಊಟವನ್ನು ನಿಲ್ಲಿಸ್ಬಿಡ್ಬೇಕು, ಈಗ ಉಳಿದಿರುವಂತಹ ಪದಾರ್ಥವನ್ನು ಬಿಸಾಡಬೇಕಾ, ನಾಳೆ ದೇವ್ರ ಮನೆಗೆ ಪೂಜೆ ಪುನಸ್ಕಾರ ಅಂತ ಇದ್ದಾಗ ನಾವು ವಿಶೇಷವಾಗಿ ಪೂಜೆ ಮಾಡಬೇಕಾ, ನನ್ನ ರಾಶಿಯಲ್ಲಿ ಅಥವಾ ನನ್ನ ನಕ್ಷತ್ರದಲ್ಲಿ ಏನಾದರೂ ಸಮಸ್ಯೆ ಆಗುತ್ತಾ ಈ ಗ್ರಹಣದಿಂದ, ಅದಕ್ಕೆ ನಾನು ಏನಾದರೂ ದಾನ ಕೊಡಬೇಕು ಅನ್ನೋದಾದ್ರೆ ಯಾರಿಗೆ ಮತ್ತು ಎಲ್ಲಿ ಕೊಡಬೇಕು, ಏನು ದಾನ ಕೊಡಬೇಕು, ಇವೆಲ್ಲವಕ್ಕೂ ಉತ್ತರವನ್ನು ಕೊಡಿಸುವ ಕೆಲಸ ನಾನು ಮಾಡ್ತಾ ಹೋಗ್ತೀನಿ. ಕಡು ಕೆಂಪು ಬಣ್ಣದಲ್ಲಿ ಅಥವಾ ತಾಮ್ರದ ಬಣ್ಣದಲ್ಲಿ ಇವತ್ತು ಚಂದ್ರ ಕಾಣಿಸ್ತಾನೆ. ಗೆಸ್ಟ್ಗಳು ಕೂಡ ಇದ್ದಾರೆ, ನಾನು ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ತಾ, ದ್ವಾದಶ ರಾಶಿಗಳಿಗೆ ಹೇಗಿದೆ ಮತ್ತು ಈ ಗ್ರಹಣದ ಲೆಕ್ಕಾಚಾರಗಳೇನು, ಇಷ್ಟಾರ್ಥ ಸಿದ್ಧಿಗೆ ಇದು ಪರ್ವಕಾಲವಾ ಅಥವಾ ಇದರಿಂದ ಏನಾದರೂ ಗ್ರಹಚಾರ ಕಾದಿದೆಯಾ, ಕೇಳ್ತಾ ಹೋಗೋಣ. ನನ್ನ ಜೊತೆ ಇವತ್ತು ಜ್ಯೋತಿಷಿಗಳು ಶ್ರೀನಿವಾಸ್ ಗುರೂಜಿ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಗಳೇ ನಿಮಗೆ. ಅದೇ ರೀತಿಯಾಗಿ ಮತ್ತೊಬ್ಬರು ಜ್ಯೋತಿಷಿ ಡಾಕ್ಟರ್ ಸುರೇಶ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಸರ್ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ನಾನು ಶ್ರೀನಿವಾಸ್ ಗುರೂಜಿ ಅವ್ರನ್ನೇ ಮಾತಾಡಿಸ್ತೀನಿ. ಗ್ರಹಣದ ಲೆಕ್ಕಾಚಾರಗಳು ಒಬ್ಬೊಬ್ರು ಒಂದೊಂದು ರೀತಿಯಾಗಿ ಹಾಕ್ತಾರೆ. ನಿಮ್ಮ ಪ್ರಕಾರ ಗ್ರಹಣ ಒಳ್ಳೇದ, ಶುಭನ, ಅಶುಭನ, ಯಾವುದಕ್ಕೆ ಒಳ್ಳೇದು, ಯಾವುದಕ್ಕೆ ಕೆಟ್ಟದ್ದು? ಶ್ರೀ ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಚಾರ್ಯ ನಮಃ. ಒಂದು ಆರಂಭದಲ್ಲಿಯೇ ಉತ್ತಮವಾದಂತಹ ಪ್ರಶ್ನೆ. ಗ್ರಹಣ ಅನ್ನುವಂಥದ್ದು ಇಡೀ ನಭೋಮಂಡಲದಲ್ಲಿರುವಂತಹ ಪ್ರತಿಯೊಂದು ಜೀವಿಯಲ್ಲಿಯೂ, ಪ್ರತಿಯೊಂದು ಮನುಷ್ಯನಲ್ಲಿಯೂ, ಎಲ್ಲ ವರ್ಗದವರೆಗೂ ಸಹ ಹಿಡಿಯುವಂಥ ಒಂದು ಪ್ರಕ್ರಿಯೆ. ಗ್ರಹಣ ಅಂತ ಅಂದರೆ ಹಿಡಿಯುವಂಥ ಒಂದು ಪ್ರಕ್ರಿಯೆ. ಅದು ಉದಾಹರಣೆ ದೇವತೆಗಳಿಗೂ ಹಿಡಿಯುತ್ತೆ ಅಂತ ಅಂದಾಗ, ಸೊ ಕೇವಲ ಮನುಷ್ಯ ನಾವು ನಿಮಿತ್ತವಾಗ್ತೇವೆ. ಅಂದರೆ ಪುರಾಣ ಏನು ಹೇಳುತ್ತೆ ಅಂದರೆ, ಭಗವಂತನಿಗೂ ಗ್ರಹಣ ಹಿಡಿದಿತ್ತು, ಅಂದರೆ ಅವನಿಗೂ ಒಂದು ಕೆಟ್ಟ ಕಾಲ ಬಂತು ಅಂದಾಗ ಮನುಷ್ಯ ನಿನಗೆ ಅದು ದೊಡ್ಡ ವಿಚಾರ ನೀನು ತೆಗೆದುಕೊಳ್ಳೋದೇ ಆಗಿಲ್ಲ, ನಿನಗೆ ಅದು ಸಾಮಾನ್ಯವಾಗಿ ಬಂದ್ಬಿಡುತ್ತೆ. ಹಾಗಿದ್ದಾಗ ಭಗವಂತನಿಗೆ ಹಿಡಿಯುವಂಥ ಗ್ರಹಣ ಒಳಿತೂ ಉಂಟು, ಕೆಟ್ಟದ್ದು ಉಂಟು. ಇದರಲ್ಲಿ ನೀವಾಗಲೇ ಒಂದು ವಿಚಾರವನ್ನು ಹೇಳಿದ್ರಿ ಆರಂಭದಲ್ಲಿಯೇ, ಸಾಧನೆ ಮಾಡುವುದಕ್ಕೆ ಇದು ಉತ್ತಮವಾದಂಥ ಪರ್ವಕಾಲ ಅಂತ ನಾವು ಹೇಳ್ತೇವೆ. ಏನು ಸಾಧನೆ ಮಾಡ್ಬೋದು ಗುರುಗಳೇ ಅಂತ ಅಂದರೆ, ನೀವು ಯಾವುದಾದ್ರೂ ಮಂತ್ರ ಸಿದ್ಧಿಗಳನ್ನು ಮಾಡ್ಕೊಳ್ಬೋದು, ಯಾವುದಾದ್ರೂ ನಿಮ್ಮ ವ್ಯವಹಾರಗಳನ್ನು ಸಿದ್ಧಿ ಮಾಡ್ಕೊಳ್ಳಿಕ್ಕಾಗ್ಬೋದು,
ಮತ್ತು ದೈವತಾ ಆರಾಧನೆಗಳಲ್ಲಿ ಕೆಲವು ಇಂಥದ್ದೇ ಆರಾಧನೆಗಳು ಅಂತ ಇರುತ್ತೆ, ಅದಕ್ಕೆ ಸಿದ್ಧಿ ಮಾಡ್ಕೊಳ್ಳಿಕ್ಕೆ ಅನುಕೂಲವಾಗುತ್ತೆ. ತರ್ಪಣಾದಿಗಳಿಗೆ ನಮ್ಮನ್ನು ಹಗಲಿ ಹೋದಂತಹ ಹಿರೀಕರಿಗೆ ತರ್ಪಣಾದಿಗಳನ್ನು ಮಾಡಲಿಕ್ಕೆ ಉತ್ತಮವಾದಂತಹ ಒಂದು ಪರ್ವಕಾಲ ಅಂತಂದರೆ ಇದು ತಪ್ಪಾಗೋದಿಲ್ಲ. ಜಪತಪಗಳಿಗೆ, ಹೋಮ ಹವನಾದಿಗಳಿಗೆ ನಮ್ಮ ಏನಾದರೂ ನಾವು ಅಂದುಕೊಂಡದ್ದು ಸಿದ್ಧಿ ಮಾಡಿಕೊಳ್ಳಿಕ್ಕೆ ಇದು ಉತ್ತಮವಾದಂಥ ಪರ್ವಕಾಲ, ಇದು ಗ್ರಹಣ ಕಾಲ. ಜೊತೆಯಲ್ಲಿ ಅದೇ ರೀತಿಯಾಗಿ ಪಾಸಿಟಿವ್ ಎಷ್ಟೇ ಇರುತ್ತೋ ನೆಗೆಟಿವ್ ಅಷ್ಟೇ ಇರುತ್ತೆ. ನಾವು ಏನು ಅನ್ಕೊತೀವಿ, ನಮಗೆ ಯಾವುದಾದ್ರೂ ಒಂದು ಗ್ರಹದಲ್ಲಿ ಒಂದು ರಾಶಿಯಲ್ಲಿ ಇಂಥ ಗ್ರಹ ಒಂದು ಗ್ರಹಣ ಸ್ಪರ್ಶವಾಯಿತು ಅಂತಂದರೆ ಅಲ್ಲಿಂದ ಆರಂಭವಾಗುತ್ತೆ. ಅವನಿಗೆ ಕೆಟ್ಟದ್ದ, ಅವನಿಗೆ ಒಳ್ಳೆದ ಅನ್ನುವಂಥದ್ದು ಅಲ್ಲಿಂದ ಆರಂಭವಾಗುತ್ತೆ. ಒಂದಲ್ಲಿ ಹೇಳಬೇಕು ಅಂದರೆ ಗ್ರಹಣ ಅನ್ನುವಂಥದ್ದು ಒಳಿತೂ ಉಂಟು, ಕೆಡುಕು ಉಂಟು. ಆದರೆ ಚಂದ್ರಗ್ರಹಣ ಇದೆಯಲ್ಲ, ಇದು ನಮಗೆ ಗೋಚಾರವಾಗುವಂತಹ ಒಂದು ಅನುಕೂಲವಾಗಿರೋದ್ರಿಂದ, ಬರೀ ಕಣ್ಣಿಂದ ನೋಡಲಿಕ್ಕೆ ಅನುಕೂಲವಾಗಿರೋದ್ರಿಂದ ಇಂತಹ ದಿನಗಳನ್ನು, ಇಂತಹ ಪರ್ವಕಾಲಗಳನ್ನು, ಉತ್ತಮವಾದಂಥ ದಿನಗಳನ್ನು ಇದನ್ನು ನಾವು ಮಿಸ್ ಮಾಡ್ಕೊಳ್ಬೋದು. ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬಾರ್ದು. ಆದಷ್ಟು ಸಹ ನೀವು ಗ್ರಹಣ ಹೋಗಿ ನೋಡಿ ಅಂತಾರ ಅಥವಾ ಇದೊಂದು ರೀತಿ ಮ್ಯಾನಿಫೆಸ್ಟೇಷನ್ ಅಂತ? ಇಲ್ಲ, ಖಂಡಿತವಾಗಿ ಗ್ರಹಣವನ್ನ ನೀವು ನೋಡ್ಬೇಕು ಇದನ್ನ. ಯಾಕೆಂದ್ರೆ ಸೂರ್ಯಗ್ರಹಣವನ್ನ ನೀವು ಬರೀ ಕಣ್ಣಿಂದ ನೋಡ್ಲಿಕ್ಕೆ ಖಂಡಿತವಾಗಿ ಇದನ್ನ ನೋಡ್ಲಿಕ್ಕೆ ಎಲ್ರಿಗೂ ಸಾಧ್ಯ, ಯೋಗ್ಯವಾಗಿದೆ. ಇದು ಎಲ್ಲರೂ ಸಹ ಬಂದು ನೋಡ್ಬೋದು. ಆದರೆ ಸೂರ್ಯಗ್ರಹಣ ನೋಡ್ಲಿಕ್ಕೆ ನಮಗೆ ಅದಕ್ಕೆ ಕೆಲವು ಸಾಧನೆಗಳು ಬೇಕು. ಆ ಸಾಧನೆಗಳು ಇಲ್ಲದೆ ಬರೀ ಕಣ್ಣಿಂದ ನೋಡುವಂತಹ ಒಂದು ಗ್ರಹಣ ಅಂತಂದ್ರೆ ಖಂಡಿತವಾಗಿ ಯಾವುದೇ ದೋಷಗಳು ಇಲ್ಲದೆ ಇದನ್ನ ನೋಡ್ಬೋದು. ಚಂದ್ರಗ್ರಹಣ ಆದಷ್ಟು ಎಲ್ಲರಿಗೂ ಕಾಣುತ್ತೆ. ಮೋಡದ ವಾತಾವರಣ ಇದ್ರೆ ಆಗೋದಿಲ್ಲ.